ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನನ್ನು ಬುಕ್ ಮಾಡೋದು ಯಾವ ರೀತಿ ಮತ್ತು ಕಲಬುರಗಿಯಿಂದ ಬೆಂಗಳೂರಿಗೆ ಇರುವಂಥ ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನನ್ನು ವೇಳಾಪಟ್ಟಿಯನ್ನು ತಿಳಿದುಕೊಳ್ತಾ ಇದ್ದೀನಿ. ಟೇಬಲ್ ಯಾವ ಒಂದು ಟೈಮಿಗೆ ಯಾವ ಒಂದು ಡೇಟ್ಗೆ ಈ ಒಂದು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೊರಡುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಕೂಡ ಈ ಒಂದು ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನ್ನಲ್ಲಿ ಗುಲ್ಬರ್ಗದಿಂದ ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಯಾವ ರೀತಿ ಅದನ್ನು ಬುಕ್ ಮಾಡಿಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ. ಸ್ನೇಹಿತರೆ, ಮೊದಲಿಗೆ ಈ ಒಂದು ಕಲಬುರಗಿಯಿಂದ ಗುಲ್ಬರ್ಗಕ್ಕೆ ಹೊರಡುವ ಟೈಮಿಂಗನ್ನು ನೋಡಬೇಕು. ಇಲ್ಲಿ ಟ್ರೈನ್ ನಂಬರನ್ನು ಕೊಟ್ಟಿದ್ದಾರೆ. ಗುಲ್ಬರ್ಗಿಂದ ಬೆಂಗಳೂರಿಗೆ ಹೊರಡುವಂಥ ಟ್ರೈನ್ ನಂಬರ್ 22231 ಅಂತ. ಇದು ಗುಲ್ಬರ್ಗಿಂದ ಬೆಂಗಳೂರಿಗೆ ಹೋಗುತ್ತೆ. ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬರುವಂಥದ್ದು 22232 ಅಂತ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗುಲ್ಬರ್ಗಿಂದ SMVT ಅಂತ ಕೊಟ್ಟಿದ್ದಾರೆ. ಇಲ್ಲಿ 16ನೇ ತಾರೀಕಿಂದ ಕೊಟ್ಟಿದ್ದಾರೆ. 16/3 ಜಾರಿಗೊಳಿಸಿದ ದಿನಾಂಕ ಮತ್ತು ಇಲ್ಲಿ ಶುಕ್ರವಾರ ಹೊರತುಪಡಿಸಿ ಅಂತಿದೆ. ಶುಕ್ರವಾರ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಗುಲ್ಬರ್ಗಿಂದ ಬೆಂಗಳೂರಿಗೆ ಶುಕ್ರವಾರ ಇರುವುದಿಲ್ಲ. ಬೆಂಗಳೂರಿಂದ ಗುಲ್ಬರ್ಗಕ್ಕೆ ಬರುವುದು ಗುರುವಾರ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ನಿರ್ಗಮನ ಬೆಳಿಗ್ಗೆ 5 ಗಂಟೆ 15 ನಿಮಿಷಕ್ಕೆ ಗುಲ್ಬರ್ಗಿಂದ ಪ್ರಯಾಣವನ್ನು ಬೆಳೆಸುತ್ತೆ. ವಂದೇ ಭಾರತ್ ಎಕ್ಸ್‌ಪ್ರೆಸ್ ಟ್ರೈನು ಗುಲ್ಬರ್ಗದಲ್ಲಿ ಅಷ್ಟಕ್ಕೆ ಬರುತ್ತಪ್ಪ ಅಂದರೆ 5 ಗಂಟೆ 15 ನಿಮಿಷಕ್ಕೆ ಹೊರಡುತ್ತೆ. ಬೆಳಗ್ಗೆ 5 ಗಂಟೆ 15 ನಿಮಿಷಕ್ಕೆ ಬೆಂಗಳೂರು ತಲುಪೋದು 14 ಅವರ್ಸ್ ಅಂತ ಕೊಟ್ಟಿದ್ದಾರೆ. 14 ಅಂದರೆ ಮಧ್ಯಾಹ್ನ 2 ಗಂಟೆಗಳಲ್ಲಿ ಬೆಂಗಳೂರು ತಲುಪುತ್ತೆ. ಇಲ್ಲಿ SMVT ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಸ್ಟೇಷನ್ಗೆ ಹೋಗಿ ಮಾತ್ರ ಇದು ತಲುಪುತ್ತೆ. ಯಶವಂತಪುರ ಮತ್ತು KSR ಅಂತ ಬರುತ್ತಲ್ಲ, ಅಲ್ಲಿಗೆ ಹೋಗೋದಿಲ್ಲ. ಇದು ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ ಮಾಡಿದ್ದಾರೆ ಹೊಸದಾಗಿ. ಆ ಒಂದು ಸ್ಟೇಷನನ್ನು ಇದು ತಲುಪುತ್ತೆ. ಸೊ ಅಲ್ಲಿಂದ ಬೆಂಗಳೂರಿಂದ ಮತ್ತು ರಿಟರ್ನ್ ನೀವು ಗುಲ್ಬರ್ಗಕ್ಕೆ ಬರೋದಾದರೆ ಇಲ್ಲೇನು ಕೊಟ್ಟಿದ್ದಾರೆ ನೋಡಿ, ಇದು ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಬರುವಂಥ ಟ್ರೈನು 22232 SMVT ಬೆಂಗಳೂರಿನಿಂದ ಗುಲ್ಬರ್ಗಕ್ಕೆ ಬರುತ್ತೆ. ಗುರುವಾರ ಹೊರತುಪಡಿಸಿ ಗುರುವಾರ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಲ್ಲಿ 14:40 ಅಂತ ಕೊಟ್ಟಿದ್ದಾರೆ. 2 ಗಂಟೆ 40 ನಿಮಿಷಕ್ಕೆ ಅಲ್ಲಿಂದ ಬಿಡುತ್ತೆ. ಬೆಂಗಳೂರಿಂದ 2 ಗಂಟೆ 40 ನಿಮಿಷಕ್ಕೆ ಅಲ್ಲಿಂದ ಬರುತ್ತೆ. ಇಲ್ಲಿ ನೋಡಿ, ರಾತ್ರಿ 11:00 ಇದು ಮುಂದೆ ತಲುಪುತ್ತೆ. 11:30ಕ್ಕೆ ಇಲ್ಲಿ ಗುಲ್ಬರ್ಗ ಬಂದು ತಲುಪುತ್ತೆ. ಇದು ಟ್ರೈನ್ ಬರುವಂಥ ವಾಯುವನ್ನು ನೋಡಿ ಯಾವ ಒಂದು ಮಾರ್ಗವಾಗಿ ಬರುತ್ತೆ ಅಂತ. ನಮ್ಮ ಗುಲ್ಬರ್ಗದಿಂದ ಜರ್ನಿ ಸ್ಟಾಪ್ ಆಗಿ ಅಲ್ಲಿಂದ ರಾಯಚೂರಿಗೆ ಸ್ಟಾಪ್ ಆಗುತ್ತೆ ನೋಡಿ. ಯಾದಗಿರಿ ಸ್ಟಾಪ್ ಕೊಟ್ಟಿಲ್ಲ, ರಾಯಚೂರು ಸ್ಟಾಪ್ ಇದೆ, ಮಂತ್ರಾಲಯಂ ಸ್ಟಾಪ್ ಇದೆ, ಗುಂತಕಲ್ ಸ್ಟಾಪ್ ಕೊಟ್ಟಿದ್ದಾರೆ, ಅನಂತಪುರ, ಯಲಹಂಕ, ಈ ರೀತಿಯಾಗಿ ಒಟ್ಟು 5 ಸ್ಟಾಪನ್ನು ಇಟ್ಟಿದ್ದಾರೆ ಗುಲ್ಬರ್ಗಿಂದ ಬೆಂಗಳೂರು ಹೋಗೋಕ್ಕೆ. ಮತ್ತು ಇಲ್ಲಿ ವರ್ಗವನ್ನು ಕೊಟ್ಟಿದ್ದಾರೆ. AC ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಎಕ್ಸಿಕ್ಯೂಟಿವ್ ಕ್ಲಾಸು ಮತ್ತು 7 AC ಚೇರ್ ಕಾರುಗಳು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಎಕ್ಸಿಕ್ಯೂಟಿವ್ ಕ್ಲಾಸಿಗೆ ಅಮೌಂಟ್ ಜಾಸ್ತಿ ಇರುತ್ತೆ, AC ಚೇರ್ ಕಾರುಗಳಿಗೆ ಅಮೌಂಟ್ ಕಡಿಮೆ ಇರುತ್ತೆ. ಇಲ್ಲಿ AC ಚೇರ್ ಕಾರ್ಗೆ ಒಂದು 1500 ರೂಪಾಯಿ ಅಂದ್ಕೊಳ್ಳಿ, 1500 ರೂಪಾಯಿ ಇರುತ್ತೆ. 1500 ರೂಪಾಯಿ ಆಗುತ್ತೆ ಈ ಒಂದು AC ಚೇರ್ನಲ್ಲಿ. ಅದೇ ರೀತಿಯಾಗಿ ಇಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. AC ಎಕ್ಸಿಕ್ಯೂಟಿವ್ ಕ್ಲಾಸ್ ಅಂದರೆ ಇದು 2500 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳಿ. 2500, 2600, 2700 ಕೂಡ ಕೆಲವು ಸಲ ಆಗುತ್ತೆ. ಇಲ್ಲಿ ಟಿಕೆಟ್ ಕಾಯ್ದಿರಿಸುವಿಕೆ ಮತ್ತು ಟ್ರೈನ್ ನಂಬರು ಟಿಕೆಟ್ ಬುಕ್ಕಿಂಗ್ ಆಗಲೇ ಆರಂಭವಾಗಿದ್ದು ಎಲ್ಲ PRCS ಕೌಂಟರ್ ಮತ್ತು www.irc.co.in ವೆಬ್ಸೈಟ್ನಲ್ಲಿ ದೊರೆಯುತ್ತೆ ಅಂತ ಕೊಟ್ಟಿದ್ದಾರೆ. IRCT ವೆಬ್ಸೈಟ್ನಲ್ಲಿ ಕೂಡ ಲಭ್ಯವಿದೆ. ಅದನ್ನು ಬುಕ್ ಮಾಡಿ ತೋರಿಸ್ತೀನಿ ಇವಾಗ ನಿಮಗೆ ಯಾವ ರೀತಿ ಬುಕ್ ಮಾಡೋದಂತ. ಇದೇ ಒಂದು ವೆಬ್ಸೈಟು ಇಲ್ಲೇನು ಕೊಟ್ಟಿದ್ದಾರೆ, www.ircc.in ಅಂತ. ಅದರಲ್ಲಿ ನಿಮಗೆ ಬುಕ್ ಮಾಡಿ ತೋರಿಸ್ತೀನಿ. ಮತ್ತು ಎಲ್ಲ ಕಾಯ್ದಿರಿಸಿದ ಟಿಕೆಟ್ಗಳಿಗೆ ಒರಿಜಿನಲ್ ಗುರುತಿನ ಚೀಟಿಯನ್ನು ತೊಗೊಂಡ್ಬೇಕಂತ ಕೊಟ್ಟಿದ್ದಾರೆ. ಒರಿಜಿನಲ್ ಐಡೆಂಟಿಟಿ ಕಾರ್ಡನ್ನು ತೋರಿಸ್ಬೇಕಾಗುತ್ತೆ ಟ್ರೈನಲ್ಲಿ ಅಂತ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಯಾವ ರೀತಿ ಇದನ್ನು ಬುಕ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗೂಗಲ್ ಸರ್ಚಲ್ಲಿ irctc.co.in ಅಂತ ಸರ್ಚ್ ಮಾಡಿ. ಇಲ್ಲೇನು ಕಾಣ್ತಾ ಇದೆಯಲ್ಲ ವೆಬ್ಸೈಟು, ಅದೇ ಒಂದು ವೆಬ್ಸೈಟು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಸರ್ಚ್ ಕೊಟ್ಟ ನಂತರ ಡೈರೆಕ್ಟಾಗಿ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಮೊದಲಿಗೆ ನೀವು ಇಲ್ಲಿ ಫ್ರಮ್ ಮತ್ತು ಟು ಅನ್ನು ನೋಡ್ಬೋದು. ಇಲ್ಲಿ ಮೊದಲಿಗೆ ನೀವು ಲಾಗಿನ್ ಮಾಡ್ಕೋಬೇಕಾಗುತ್ತೆ, ಅಥವಾ ನೀವು ಸರ್ಚ್ ಕೊಟ್ಟರು ಕೂಡ ಲಾಗಿನ್ಗೆ ಬರುತ್ತೆ. ಇಲ್ಲೇನು ನೋಡ್ತಾ ಇದ್ದೀರಾ, ರೈಟ್ ಸೈಡಲ್ಲಿ ಬಾಕ್ಸಲ್ಲಿ 4 ಗೆರೆಯನ್ನು ಕಾಣ್ತಾ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿದರೆ ಲಾಗಿನ್ ಅಂತ ಕೇಳುತ್ತೆ. ಮೊದಲಿಗೆ ಲಾಗಿನನ್ನು ಮಾಡ್ಕೊಳ್ಳಿ. IRCTC ಲಾಗಿನ್ ನಂತರ ನಿಮ್ಮ ಇರಬೇಕಾಗುತ್ತೆ ಯೂಸರ್ ID ಪಾಸ್ವರ್ಡು.
ಯೂಸರ್ ಪಾಸ್ವರ್ಡ್ ಇಲ್ಲ ಅಂದರೆ ರಿಜಿಸ್ಟ್ರೇಷನನ್ನು ಮಾಡ್ಕೋಬೇಕು ಈ ಒಂದು IRCTC ವೆಬ್ಸೈಟ್ನಲ್ಲಿ. ಅಂದಾಗ ಮಾತ್ರ ಯೂಸರ್ ID ಪಾಸ್ವರ್ಡ್ ದೊರೆಯುತ್ತೆ ನಿಮಗೆ. ನಾನು ಆಲ್ರೆಡಿ ರಿಜಿಸ್ಟ್ರೇಷನನ್ನು ಮಾಡ್ಕೊಂಡಿದ್ದೀನಿ. ಲಾಗಿನ್ ಅಂತ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಯೂಸರ್ ID ಪಾಸ್ವರ್ಡ್ ಹಾಕಿ ನೋಡಿ, ಯೂಸರ್ ID ಪಾಸ್ವರ್ಡ್ ಹಾಕಿ ಸೈನ್ ಇನ್ ಅಂತ ಕೊಡಬೇಕು. ನೀವು ಹೊಸದಾಗಿ ಈ ಒಂದು ಬುಕ್ ಮಾಡ್ತಾಯಿದ್ದಾರೆ, ರಿಜಿಸ್ಟರ್ ಅಂತಿದೆ ನೋಡಿ, ಒಂದು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೈನಪ್ಪನ್ನು ಮಾಡ್ಕೊಳ್ಳಿ. ಯೂಸರ್ ID ಪಾಸ್ವರ್ಡ್ ದೊರೆಯುತ್ತೆ. ಸೊ ನಾನು ಆಲ್ರೆಡಿ ಸೈನಪ್ಪನ್ನು ಮಾಡ್ಕೊಂಡಿದ್ದೀನಿ. ಯೂಸರ್ ID ಪಾಸ್ವರ್ಡ್ ಹಾಕಿ ಸೈನ್ ಇನ್ ಅಂತ ಕೊಡ್ತಾಯಿದ್ದೀನಿ ನೋಡಿ. ಇವಾಗ ನಾನು ಲಾಗಿನನ್ನು ಮಾಡ್ಕೊಂಡಿದ್ದೀನಿ. ಲಾಗಿನ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಬುಕ್ ಟಿಕೆಟ್ ಅಂತಿದೆ ನೋಡಿ, ಈ ಒಂದು ಸೆಕ್ಷನ್ನಲ್ಲಿ ಇಲ್ಲಿ ಮೊದಲಿಗೆ ಫ್ರಮ್ ಅನ್ನು ಹಾಕಬೇಕು. ಇಲ್ಲಿ ನೀವು ಎಲ್ಲಿಂದ ಹೋಗ್ತಾ ಇದ್ದೀರಾ, ಗುಲ್ಬರ್ಗ ಅಂತ ತಗೊಳ್ಳಿ. ಕಲಬುರ್ಗಿ. ನೆಕ್ಸ್ಟ್ 2 ಅಂತಿದೆ ನೋಡಿ, 2 ಅಂತಿದ್ದಲ್ಲಿ ಬೆಂಗಳೂರು ಅಂತ ಹಾಕ್ಕೊಳ್ಳಿ. ನೀವು ವೆಬ್ಸೈಟಿಂದ ಕೂಡ ಮಾಡ್ಬೋದು, ಮತ್ತು IRCT ರೈಲ್ವೆ ಕನೆಕ್ಟ್ ಅಂತ ಆ್ಯಪ್ ಬರುತ್ತೆ, ಅದರಲ್ಲಿ ಕೂಡ ಮಾಡ್ಬೋದು. ಕನ್ಫರ್ಮ್ ಟಿಕೆಟ್ ಅಂತ ಆ್ಯಪ್ ಇದೆ, ಅದರಲ್ಲಿ ಕೂಡ ಮಾಡ್ಕೋಬೋದು. ಈ ವೆಬ್ಸೈಟ್ ಆದರೆ ತುಂಬ ಈಸಿಯಾಗಿ ನೀವು ಮಾಡ್ಬೋದು. IRCTC ಅಧಿಕೃತ ಅಂತ ವೆಬ್ಸೈಟು. ಇಲ್ಲಿ ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಕಲಬುರ್ಗಿ ಟು ಬೆಂಗಳೂರು ಅಂತ ಹಾಕೊಂಡಿದ್ದೀನಿ. ಡೇಟ್ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಆಲ್ ಕ್ಲಾಸ್ ಅಂತ ಕೂಡ ಕೊಟ್ಟಿದ್ದೀನಿ. ಜನರಲ್ ಅಂತ ಟಿಕೆಟನ್ನು ಕೊಟ್ಟಿದ್ದೀನಿ. ಜನರಲ್ ಕೋಟಾದಲ್ಲಿ ಬುಕ್ ಮಾಡ್ತಾಯಿದ್ದೀನಿ. ಜನರಲ್ ಕೋಟಾದಲ್ಲಿ ಯಾವ ಬೇಕೋ ಬುಕ್ ಮಾಡ್ಬೋದು. ತಾತ್ಕಾಲ ಅಂದರೆ ಮಾರ್ನಿಂಗ್ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ತಾತ್ಕಾಲು. ಸೊ ಜನರಲ್ ಅಂತ ಇರಲಿ. ಅದಾನಂತರ ಇಲ್ಲಿ ಕೆಳಗಡೆ ಸರ್ಚ್ ಅಂತಿದೆ ನೋಡಿ, ಈ ಒಂದು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಅವೈಲೇಬಲ್ ಇರುವಂಥ ಟ್ರೈನ್ಗಳ ಹೆಸರು ಇಲ್ಲಿ ತೋರಿಸುತ್ತೆ ನೋಡಿ. SMVV ವಂದೇ ಭಾರತ್ ಅಂತ ತೋರಿಸ್ತಾ ಇದೆ ನೋಡಿ. ವಂದೇ ಭಾರತ್ ಟ್ರೈನ್ ಡೀಟೇಲ್ಸ್ ಇಲ್ಲಿ ಬಂದಿದೆ. ಇದರಲ್ಲಿ ವಂದೇ ಭಾರತ್ ಟ್ರೈನ್ನ ಒಂದು ನಂಬರ್ ಕೊಡಿದೆ ನೋಡಿ, 22231 ಅಂತೇಳಿದೆ. ಗುಲ್ಬರ್ಗಿಂದ ಬೆಂಗಳೂರಿಗೆ ಹೋಗೋದು 22231 ನಂಬರು, ಟ್ರೈನ್ ನಂಬರ್ ಇದು. ಸೊ ಇದನ್ನು ನೋಡ್ಕೊಳ್ಳಿ. ಅದಾದ ನಂತರ ಟೈಮಿಂಗ್ ನೋಡ್ಕೊಳ್ಳಿ. 5 ಗಂಟೆ 15 ನಿಮಿಷ ಅಂತ ಹೇಳಿದೆ. 5 ಗಂಟೆ 15 ನಿಮಿಷಕ್ಕೆ ಬೆಳಗ್ಗೆ ಹೋಗುತ್ತೆ. ಅಲ್ಲಿ ಮಧ್ಯಾಹ್ನ 14 ಅಂತ ಕೊಟ್ಟಿದ್ದಾರೆ, 2 ಗಂಟೆಗೆ ಅಲ್ಲಿ ಇರುತ್ತೆ. ಸೊ ಇಲ್ಲಿ SMVT ಬೆಂಗಳೂರು ಅಂತಿದೆ, ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್. ಇಲ್ಲಿ ಅದರ ನಂತರ AC ಚೇರ್ ಅಂತ 2 ಥರ ಬಂದಿದೆ ನೋಡಿ, AC ಚೇರು ಕಾರ್, ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಅಂತಿದೆ. ಸೊ ಇಲ್ಲಿ AC ಚೇರ್ಗೆ ಸ್ವಲ್ಪ ಕಡಿಮೆ ಇರುತ್ತೆ. ಇಲ್ಲಿ ರಿಪ್ರೇಸ್ ಅಂತ ಕೊಟ್ಟಿರ್ತಾರೆ ನೋಡಿ, ರಿಪ್ರೇಸ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಪ್ರೈಸ್ ಶೋ ಆಗುತ್ತೆ ನೋಡಿ. ಇವಾಗ ಪ್ರೈಸ್ ಶೋ ಆಗಿದೆ. ನಾನಿವಾಗ ರಿಪ್ರೇಸ್ ಕೊಟ್ಟಿರೋದು AC ಚೇರ್ ಕಾರ್ ಅಂತಿದೆಯಲ್ಲ, ಇದ್ರ ಮೇಲೆ ಕೊಟ್ಟಿದ್ದೀನಿ. ಇಲ್ಲಿ AC ಚೇರ್ ಕಾರ್ದು 1540 ರೂಪಾಯಿ ಇದೆ ನೋಡಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಅವೈಲೇಬಲ್ ಅಂತ ಬರಬೇಕು. ಗ್ರೀನಲ್ಲಿ ಅವೈಲೇಬಲ್ ಅಂತ ಈ ರೀತಿಯಾಗಿ ತೋರಿಸ್ಬೇಕು. ಅಂದಾಗ ಮಾತ್ರ ನಿಮಗೆ ಬುಕ್ ಮಾಡ್ಕೋಕ್ಕೆ ಅವಕಾಶ ಇರುತ್ತೆ. ಗ್ರೀನ್ ಕಲರಲ್ಲಿ ಬರಬೇಕು. ರೆಡ್ ಕಲರಲ್ಲಿ ಬಂದರೆ ನಿಮಗೆ ಟಿಕೆಟ್ ಅವೈಲೇಬಲ್ ಇಲ್ಲ ಅಂತಾಗುತ್ತೆ. ಈ ರೀತಿಯಾಗಿ ಗ್ರೀನ್ ಕಲರಲ್ಲಿ ಬರಬೇಕು. ಸೊ ಇಲ್ಲಿ ಟಿಕೆಟು 1540 ರೂಪಾಯಿ. ನಿಮಗೆ ಯಾವಾಗಲೂ ಹೇಳಿದೆ 1500 ರೂಪಾಯಿ ಆಗುತ್ತೆ ಅಂತ. ಇದು ಸ್ಲೀಪರ್ ಕೋಚ್ ಅಲ್ಲ, ಓನ್ಲಿ ಕುಂತು ಹೋಗುವಂಥದ್ದು, ಚೇರ್ ಕುರ್ಚಿ ಇರ್ತಾವಲ್ಲ ಆ ಸಿಸ್ಟಮ್ ಆಗಿರುತ್ತೆ. ಸೊ AC ಬೋಗಿ ಇರುತ್ತೆ. ಎಲ್ಲನೂ ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನು ಫುಲ್ಲು ಏರ್ ಕಂಡೀಷನ್ AC ಇರುವಂಥ ಟ್ರೈನ್ ಇದು, AC ಚೇರ್ದು. ಅದಾದ ನಂತರ ಎಕ್ಸಿಕ್ಯೂಟಿವ್ ಸೆಲೆಕ್ಟ್ ಮಾಡ್ಕೋಣ ನೋಡಿ. ಇವಾಗ ಎಕ್ಸಿಕ್ಯೂಟಿವ್ ಸೆಲೆಕ್ಟ್ ಮಾಡ್ಕೊಂಡಿದ್ವಿ. ಎಕ್ಸಿಕ್ಯೂಟಿವ್ ಚೇರ್ ಅಂತ ಬಂದಿದೆ. ಇಲ್ಲಿ ಅಮೌಂಟ್ ನೋಡಿ 2765 ರೂಪಾಯಲ್ಲಿ ಶೋ ಆಗ್ತಾಯಿದೆ. 2765 ರೂಪಾಯಲ್ಲಿ ಶೋ ಆಗ್ತಾಯಿದೆ. ಹತ್ರ 2800 ರೂಪಾಯಿ ನಿಮಗೆ ಆದಂಗೆ ಇದು. ಸೊ ಇಲ್ಲಿ ಅವೈಲೇಬಲ್ ಅಂತ ಕೂಡ ಇಲ್ಲಿ ಕೂಡ ತೋರಿಸ್ತಾ ಇದೆ ನೋಡಿ, ಅವೈಲೇಬಲ್ ತೋರಿಸ್ತಾ ಇದೆ. ಈ ರೀತಿ ಅವೈಲೇಬಲ್ ಅಂತ ಬರಬೇಕು. ಬಂದಾಗ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಕ್ಕೆ ಆಗುತ್ತೆ. ಸೊ ಇದಾದ ನಂತರ ಇಲ್ಲಿ ಯಾವೊಂದು ಡೇಟ್ ಕೊಟ್ಟಿರ್ತಾರೆ, ಯಾವೊಂದು ಡೇಟ್ ನೋಡಿ 19, 20, 21, 23 ಅಂತ ಈ ರೀತಿಯಾಗಿ ನಿಮ್ಗೆ ಯಾವ ಡೇಟ್ ಬೇಕೋ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಲ್ಲಿ 19ನೇ ತಾರೀಕನ್ನು ತೊಗೊತಾ ಇದ್ದೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿದ ನಂತರ ಮತ್ತೆ ಬುಕ್ ಅಂತ ಕಾಣಿಸುತ್ತೆ ನೋಡಿ, ಈ ಒಂದು ಬುಕ್ ಮೇಲೆ ಕ್ಲಿಕ್ ಮಾಡಿ. ಬುಕ್ ಅಂತ ಕ್ಲಿಕ್ ಮಾಡಿದ ನಂತರ ಯು ಸರ್ಚ್ ದಿ ಟ್ರೈನ್ ಫಾರ್ ಕಲಬುರ್ಗಿ ಟು SBC ಬಟ್ ಬುಕ್ಕಿಂಗ್ ಫಾರ್ ಕಲಬುರ್ಗಿ SMVB ಡು ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ಪು ಪ್ಯಾಸೆಂಜರ್ ಡೀಟೇಲ್ಸು. ಪ್ಯಾಸೆಂಜರ್ ಡೀಟೇಲ್ಸ್ನಲ್ಲಿ
ನೇಮನ್ನು ಎಂಟ್ರ್ ಮಾಡಿ. ನಿಮ್ಮದು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಎಂಟ್ರ್ ಮಾಡಿ. ಅದ ನಂತರ ಏಜನ್ನು ಹಾಕ್ಕೊಳ್ಳಿ. ಅನಂತರ ಜೆಂಡರ್ ಕೇಳುತ್ತೆ, ಮೇಲ್ ಆರ್ ಫೀಮೇಲ್ ಸೆಲೆಕ್ಟ್ ಮಾಡಿ. ಇಂಡಿಯನ್ ಅಂತ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ಪ್ರಿಫರೆನ್ಸ್ ಅಂತ ಕೇಳ್ತಾ ಇದೆ. ಇಲ್ಲಿ ನೋ ಪ್ರಿಫರೆನ್ಸ್ ಅಂತ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡಿ. ಲೋವರು ವಿಂಡೋ ಸೈಡ್ ಅಂತ ಬಂದಿದೆ ನೋಡಿ, ಪ್ರಿಫರೆನ್ಸ್ ವಿಂಡೋ ಸೈಡ್ ಅಂತ ಕೊಡಿ. ಕ್ಯಾಟರಿಂಗ್ ಸರ್ವಿಸ್ ಆಪ್ಷನ್ ಅಂತಿದೆ. ಕ್ಯಾಟರಿಂಗ್ ಸರ್ವಿಸ್ ಆಪ್ಷನ್ನು ಊಟ ಇಲ್ಲಿ ವೆಜ್ಜು ನೋ ಫುಡ್ ಅಂತ ಕೇಳ್ತಾ ಇದೆ ನೋಡಿ. ವೆಜ್ಜು ನೋ ಫುಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಊಟ ಬೇಕು ಅಂದರೆ ವೆಜ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು, ನಿಮಗೆ ಊಟ ಸಿಗುತ್ತೆ. ಊಟ ನಿಮಗೆ ಬೇಡ ಒಂದು ಟ್ರೈನಲ್ಲಿ ಅಂದರೆ ನೋ ಫುಡ್ ಅಂತ ಸೆಲೆಕ್ಟ್ ಮಾಡಿ, ನಿಮಗೆ ಊಟ ನಿಮಗೆ ಸಿಗೋದಿಲ್ಲ. ಸೊ ಇಲ್ಲೇ ಕೂಡ ಆರ್ಡ್ರನ್ನು ಮಾಡ್ಕೋಬೋದು. ಅದಾನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ. ಇಲ್ಲಿ ಇಮೇಲ್ ಐ ಡಿ ನಿಮ್ಮ ಮೊಬೈಲ್ ನಂಬರ್ ತೋರಿಸುತ್ತೆ. ಮತ್ತು ಕೆಳಗಡೆ ಸ್ಕ್ರಾಲ್ ಮಾಡಿ. ಅದಾನಂತರ ಇಲ್ಲಿ GST ನಂಬರ್ ಕೇಳುತ್ತೆ. GST ನಂಬರ್ ಇದ್ದರೆ ನಿಮಗೆ ಇಲ್ಲಿ GST ನಂಬರನ್ನು ಎಂಟ್ರ್ ಮಾಡಿ. ಇದ್ದಿಲ್ಲ ಅಂದರೆ ಹಾಗೆ ಬಿಡಿ, ನಡೆಯುತ್ತೆ. ಅದಾನಂತರ ಇಲ್ಲಿ ರಿಸರ್ವೇಷನ್ ಚಾಯ್ಸ್ ಅಂತ ಕೇಳ್ತಾ ಇದೆ. ಅದರ್ ಪ್ರಿಫರೆನ್ಸಸ್ ಇಲ್ಲಿ ಸೆಲೆಕ್ಟ್ ಮಾಡಿದರೆ ರಿಸರ್ವೇಷನ್ ಚಾಯ್ಸು ಏನು ಬರ್ತಾ ಇಲ್ಲ. ಸೊ ಇಲ್ಲಿ ಪ್ರಿಫರ್ಡ್ ಕೋರ್ಸ್ ನಂಬರ್ ಅಂತೀವೇನು ಫಿಲ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನು ಹಾಕೇ ಬಿಡಿ. ಅದಾನಂತರ ಟ್ರಾವೆಲ್ ಇನ್ಸೂರೆನ್ಸ್ ಅಂತ ಕೇಳ್ತಾ ಇದೆ. ಟ್ರಾವೆಲ್ ಇನ್ಸೂರೆನ್ಸ್ ನಿಮಗೆ ಬೇಕಂದರೆ ತೊಗೋಬೋದು, ಇಲ್ಲಾಂದರೆ ಅದನ್ನು ಇಲ್ಲಿ ನೋಡಿ ಎಸ್ ಅಂತಿದೆ. ಟ್ರಾವೆಲ್ ಇನ್ಸೂರೆನ್ಸು ಎಸ್ ಅಂತ ತೊಗೊಂಡ್ರೆ ಅದಕ್ಕೆ ಅಮೌಂಟ್ ಏನು ಜಾಸ್ತಿ ಇರೋದಿಲ್ಲ, ಒಂದು 2 ರೂಪಾಯಿಂದ 1 ರೂಪಾಯಿ ಇರ್ಬೋದು ಅಷ್ಟೇ ಭಾಳ ಏನು ಇರೋದಿಲ್ಲ. ಸೊ ನಿಮಗೆ ಬೇಕಾಗಿಲ್ಲ ಅಂದರೆ ಇಲ್ಲಿ ನೋ ಅಂತ ಇರುತ್ತೆ, ನೋ ಅಂತ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾನಂತರ ಇಲ್ಲಿ ಪೇಮೆಂಟ್ ಮೋಡಲ್ಲಿ ಪೇ ಥ್ರೋ ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗು, ವ್ಯಾಲೆಟು, ಭಾರತ್ ಪೇ, ಈ ರೀತಿಯಾಗಿ ಹಲವಾರು ಆಪ್ಷನ್ ಇದ್ದಾವೆ. ಇದ್ರ ಯಾವುದು ಬೇಕು ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ 30 ರೂಪಾಯಿ ಸರ್ವಿಸ್ ಫೀಸ್, ಕನ್ವೀನಿಯನ್ಸ್ ಫೀಸು ಮತ್ತು GST ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡು, ನೆಟ್ ಬ್ಯಾಂಕಿಂಗ್ ಮಾಡಿದರೆ 30 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ವಿತ್ GST ಎಕ್ಸ್ಟ್ರಾ. ಸೊ ಇವ್ಯಾವು ಬೇಡ ನಿಮಗೆ ಜಂಜಾಟ ಅಂದರೆ ಇಲ್ಲಿ ಪೇ ಥ್ರೋ ಭೀಮ್ UPI ಅಂತಿದೆ ನೋಡಿ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್, ಈ ರೀತಿಯಾಗಿ ಇಲ್ಲಿ 20 ರೂಪಾಯಿ ತೊಗೊತಾರೆ. ಈ ಒಂದು ಪೇ, ಗೂಗಲ್ ಪೇ, ಪೇಟಿಎಮ್ ಮೂಲಕ ಮಾಡಿದರೆ ನಿಮಗೆ ಕನ್ವೀನಿಯನ್ಸ್ ಫೀಸ್ 20 ರೂಪಾಯಿ ಪ್ಲಸ್ GST ಒಂದು 25 ರೂಪಾಯಿ ಆಗ್ಬೋದು. ಇದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಡಿಮೆ ಇದೆ ಕನ್ವೀನಿಯನ್ಸ್ ಫೀಸು. ಮಾಡಿಕೊಂಡು ಕೆಳಗಡೆ ಕಂಟಿನ್ಯೂ ಅಂತಿದೆ ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಅಂತ ಕೊಟ್ಟ ನಂತರ ನಿಮಗೆ ಒಂದು OTP ಬರುತ್ತೆ ನಿಮ್ಮ ಒಂದು ಮೊಬೈಲ್ಗೆ. ಆ ಒಂದು OTPಯನ್ನು ನೀವು ಎಂಟ್ರ್ ಮಾಡಬೇಕು. ಅದಕ್ಕಿಂತ ಮುಂಚಿತವಾಗಿ ಇಲ್ಲಿ ರಿವ್ಯೂ ಜರ್ನಿ ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ನೀವು ಎಲ್ಲಿಂದ ಎಲ್ಲಿವರೆಗೆ ಹೋಗ್ತಾ ಇದ್ದೀರಾ, ಡೇಟು, ಟೈಮು ಎಲ್ಲನೂ ನೋಡ್ಕೊಳ್ಳಿ. ಮತ್ತು ಅವೈಲೇಬಿಲಿಟಿ ಕೂಡ ಇಲ್ಲಿ ತೋರಿಸುತ್ತೆ, ಅವೈಲೇಬಲ್ ಇದ್ದಾವೆ ಎಲ್ಲ ಅಂತ. ಎಷ್ಟು 39 ಸೀಟ್ ಅವೈಲೇಬಲ್ ಇದ್ದಾವೆ. ಸೊ ಇದನ್ನೆಲ್ಲ ನೋಡ್ಕೊಳ್ಳಿ ಒಂದು ಸಲ ಸರಿಯಾಗಿದೆ ಅಂತ ನೋಡ್ಕೊಂಡು ಕೆಳಗಡೆ ಸ್ಕ್ರಾಲ್ ಮಾಡಿ. ನಿಮ್ಮ ಮೊಬೈಲ್ಗೆ ಬಂದಿರುವಂಥ OTPಯನ್ನು ಇಲ್ಲಿ ಎಂಟ್ರ್ ಮಾಡಿ. ಎಂಟ್ರ್ ಮಾಡಿದ ನಂತರ ಇಲ್ಲಿ ಮತ್ತೆ ಕಂಟಿನ್ಯೂ ಅಂತಿದೆ ನೋಡಿ, ಒಂದು ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಕೆಳಗಡೆ ಅಮೌಂಟ್ ಕೂಡ ತೋರಿಸ್ತಾ ಇದೆ ನೋಡಿ, ಎಷ್ಟು ಅಮೌಂಟ್ ಅಂತ. ನಾನು ಇಲ್ಲಿ ಎಕ್ಸಿಕ್ಯೂಟಿವ್ ಕ್ಲಾಸನ್ನು ತೊಗೊಂಡಿದ್ದೀನಿ. ಸೊ ಹಾಗಾಗಿ ಅಮೌಂಟು 2765 ರೂಪಾಯಿ ಪ್ಲಸ್ಸು 23 ರೂಪಾಯಿ ಕನ್ವೀನಿಯನ್ಸ್ ಫೀಸು GST ಸೇರಿ ಒಟ್ಟು 2789 ಆಗಿದೆ. 2789 ರೂಪಾಯಿ. ಸೊ 2800 ರೂಪಾಯಿವರೆಗೆ ನಿಮಗೆ ಬಿದ್ದಂಗೆ ಆಗುತ್ತೆ ಎಕ್ಸಿಕ್ಯೂಟಿವ್ ಕ್ಲಾಸು. ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಇವಾಗ ಪೇಮೆಂಟ್ ಆಪ್ಷನ್ಗೆ ಬಂದಿದೆ. ಲಾಸ್ಟ್ ಸ್ಟೆಪ್ಪು, 3ನೇ ಸ್ಟೆಪ್ಪು. ಇಲ್ಲಿ ಮತ್ತೆ ನಿಮಗೆ ಪೇಮೆಂಟ್ ಮೆಥಡ್ಸನ್ನು ಕೇಳ್ತಾ ಇದೆ. IRCTC, ಐಪೇ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI ಅಂತ ಕೇಳ್ತಾ ಇದೆ. ಸೊ ಮತ್ತು ಕೆಳಗಡೆ ಮಲ್ಟಿಪಲ್ ಪೇಮೆಂಟ್ ಸರ್ವಿಸು ಮತ್ತು ಭೀಮ್ UPI USSD ಅಂತಿದೆ ನೋಡಿ ಕೆಳಗಡೆ. ಈ 3ರಲ್ಲಿ ಯಾವುದನ್ನ ಒಂದನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೋದು. ಈಸಿ ಆಗ್ಬೇಕಂದ್ರೆ ಭೀಮ್ UPI USSD ಅಂತಿದೆ ನೋಡಿ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಪೇ ಆ್ಯಂಡ್ ಬುಕ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ UPI ನಂಬರನ್ನು ತೊಗೊಂಡಿದ್ದೀನಿ. UPI ನಂಬರ್ ಹಾಕಿ ನೀವು ಪೇಮೆಂಟನ್ನು ಮಾಡಿದರೆ ನಿಮಗೆ ಲಾಸ್ಟಲ್ಲಿ ನಿಮಗೆ ಟಿಕೆಟ್ ಬರುತ್ತೆ. PDF ಸೇವ್ ಮಾಡ್ಕೋಬೋದು ನೋಡಿ. ಈ ರೀತಿಯಾಗಿ ನಿಮಗೆ ಲಾಸ್ಟಲ್ಲಿ ನಿಮಗೆ ಟಿಕೆಟ್ ಬರುತ್ತೆ. ಆ ಒಂದು PDF ಸೇವ್ ಮಾಡ್ಕೋಬೇಕು. ಸೊ ಇಲ್ಲ ಡೀಟೇಲ್ಸು, ನಿಮ್ಮ ಹೆಸರು, ಏಜು, ಜೆಂಡರು, ಬುಕ್ಕಿಂಗ್ ಸ್ಟೇಟಸ್ಸು, ಕನ್ಫರ್ಮ್ ಆಗಿರೋ ಬಗ್ಗೆ ಮತ್ತು ಟೈಮು, ಡೇಟ್ ಎಲ್ಲನೂ ಸರಿಯಾಗಿದೆ ಅಂತ ಟಿಕೆಟನ್ನು ನೋಡಿಕೊಂಡು ಒಂದು PDF ಸೇವ್ ಮಾಡ್ಕೊಳ್ಳಿ. ನಿಮಗೆ ಟ್ರೈನಲ್ಲಿ ಕೂಡ ಇದೇ ಒಂದು ಟಿಕೆಟನ್ನು ತೋರಿಸ್ಕೋಬೋದು. ಪ್ರಿಂಟ್ ತಗೋಬೇಕಂತೇನಿಲ್ಲ, ಇದೇ ಒಂದು ಸೇವ್ ಮಾಡಿಕೊಂಡು PDF ಟ್ರೈನ್ನಲ್ಲೇ ಇದನ್ನೇ ತೋರಿಸಿದರೆ ನಡೆಯುತ್ತೆ. ಈ ರೀತಿಯಾಗಿ ತುಂಬ ಈಸಿಯಾಗಿ ನೀವು ವಂದೇ ಭಾರತ್ ಎಕ್ಸ್ಪ್ರೆಸ್ ಟ್ರೈನನ್ನು ತುಂಬ ಈಸಿಯಾಗಿ ಬುಕ್ ಮಾಡ್ಕೋಬೋದು. ನೀವೇ ನಿಮ್ಮ ಮೊಬೈಲ್ನಲ್ಲೇ ಎಲ್ಲ ಒಂದು ಸೀಟ್ಗಳು AC ಚೇರ್ನಲ್ಲಿ ಕೂಡ ಮತ್ತು ಎಕ್ಸಿಕ್ಯೂಟಿವ್ ಚೇರ್ ಇದರಲ್ಲಿ ಕೂಡ ಅವೈಲೇಬಲ್ ಇದ್ದಾವೆ. ಯಾವುದೇ ಥರ ವೇಟಿಂಗ್ ಲಿಸ್ಟ್ ಇಲ್ಲ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಗುಲ್ಬರ್ಗಿಂದ ಬೆಂಗಳೂರಿಗೆ ಹೋಗುವವರು
ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡುವಲ್ಲಿ ಏನಾದರೂ ನಿಮಗೆ ಸಮಸ್ಯೆ ಆಗಿದ್ದರೆ, ಏನಾದರೂ ಗೊತ್ತಾಗಿಲ್ಲ ಅಂದರೆ, ಕನ್ಫ್ಯೂಸ್ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಹೇಳ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.